ಏನಾಗ್ತದೆ, ಕೊಟ್ಟ ಮೇಲೆ ಕಾರ್ಯಕರ್ತರು ಹೋಗಿಲ್ಲ ಅಂದ್ರೆ ಎಲ್ಲೊಂದ್ ಕಡೆ ಬೇಜಾರು ಮಾಡ್ಕೊತಾರೆ. ಹಂಗೂ ಒಂದು ಎರಡು ಮಿಸ್ ಆಗ್ತವೆ, ಏನು ಮಾಡೋಕ್ಕಾಗಲ್ಲ. ಅವಾಗ ಮನೆಗೋ ಎಲ್ಲೋ ಹೋಗಿ ಮಾತಾಡ್ಸ್ಕೊಂಡು ಹೋಗ್ತೀನಿ. ಯಾಕಂದ್ರೆ ನನ್ನನ್ನು 4ನೇ ಬಾರಿಗೆ MLA ಗೆಲ್ಲಿಸ್ಬೇಕು ಅಂದ್ರೆ ನೀವು ಇಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ನಾನೆಲ್ಲೂ ಚ್ಯುತಿ ತರಬಾರ್ದು. ಆ ಕಾರ್ಯಕ್ರಮಕ್ಕೆ ಹೋದಾಗ ಅವರು ಸ್ವಲ್ಪ ಖುಷಿ ಆಗ್ತದೆ. ಅಲ್ಲೇನಾಗ್ತದೆ ಹೇಳ್ಕೊಂತಾರೆ, ನಮ್ಮ MLA ಮದುವೆ ಬರ್ತಾನೆ ಅಂತ ಒಂದು ಹಾರ ಬೇರೆ ತರಿಸ್ಬಿಟ್ಟಿರ್ತಾನೆ. ಹೋಗ್ಲಿಲ್ಲ ಅಂತಂದ್ರೆ ಹಾರ ಒಣಗೋಯ್ತದಲ್ಲ, ಶಾಪ ಆಗ್ತಾನೆ ನನಗೆ, ನಿನ್ಗೆ ಇಷ್ಟೊಂದು ಹಾರ ತಂದಿದ್ದೆ ಬರಲಿಲ್ಲ ಮದುವೆಗೆ ಅಂತೇಳಿ. ಆದರೂ ಕೂಡ ನಾನು ಮೊದಲೇ ಹೇಳ್ತೀನಿ, ಕೆಲವ್ರು ಮನೆಗಳಿಗೆ ಈಗ ಹೋಗ್ತಾ ಇದ್ದೀನಿ, ಸಾಯಂಕಾಲ ಮದುವೆಗೆ ಹೋಗೋಕ್ಕಾಗಲ್ಲ, ಈಗಲೇ ಮನೆಗೆ ಹೋಗಿ ಮಾತಾಡಿಸ್ಕೊಂಡು ಹೋದಾಗ ಅಟ್ಲೀಸ್ಟ್ ಸ್ವಲ್ಪ ಸಮಾಧಾನ ಆಗ್ತದೆ. ರಮೇಶ್ ಅವರಿಗೆ ಮುಂದಿನ ದಿನಗಳಲ್ಲಿ ಡಿಲಿಮಿಟೇಷನ್ ಆದಾಗ, ಈ ಕ್ಷೇತ್ರಗಳು ಏನಾದರೂ ಬೇರೆ ಬೇರೆ ಆದಾಗ ಶಾಸಕರಾದರೂ ಆಗ್ಬೋದು, ಇಲ್ಲಾಂದರೆ ಜಿಲ್ಲಾ ಪರಿಷತ್ ಆದರೂ ಆಗ್ಬೋದು, ಸಾಮರ್ಥ್ಯ ಜನಗಳ ಪ್ರೀತಿ ವಿಶ್ವಾಸ ಇದ್ದರೆ ಖಂಡಿತವಾಗಿ ಕೂಡ ಅವ್ರ ಮುಂದೆ ಇನ್ನೂ ದೊಡ್ಡ ಹುದ್ದೆಗೆ ಹೋಗುವಂಥ ಅವಕಾಶ ಭಗವಂತ ಕೊಡಲಿ. ನಾನು ಯಾವತ್ತೂ ಕೂಡ ಅವ್ರ ಜೊತೆಯಲ್ಲಿ ತಪ್ಪನಾಗಿರಲಿ ಏನಾಗಿರಲಿ ತಪ್ಪಾದಾಗ ತಿದ್ದುತ್ತೀನಿ, ಸರಿ ಇದ್ದಾಗ ಬೈತೀನಿ. ಯಾಕಂದ್ರೆ ನನ್ನ ಸಹೋದರ ರೀತಿ ಇದ್ದಾಗ ನನಗೆ ಎಲ್ಲ ಥರದ ಹಕ್ಕು ಐತೆ. ಕೆಲವರು ನಾನು ನೇರವಾಗಿ ಬೈದಾಗ ತಪ್ಪು ತಿಳ್ಕೊತಾರೆ. ಒಳ್ಳೆಯದಕ್ಕೆ ನಾನು ಏನಾದರೂ ಕೆಲವು ವಿಚಾರಗಳನ್ನು ಹೇಳೋದಿತ್ತು ಅಂದರೆ, ಮತ್ತೆ ಯಾರಾದರೂ ದ್ರೋಹ ಮಾಡಿದ್ರೆ ಅದನ್ನು ಸಹಿಸಲ್ಲ ನಾನು. ನನ್ನ ಸ್ವಭಾವನೇ ಅದು. ಅವನು ಎಂಥನೇ ಇರಲಿ, ಮೆಲ್ಲಗೆ ಎತ್ತು ಮೆಣಸಿನ್ಕಾಯಿ ಪಕ್ಕ ಇಟ್ಟಂಗೆ ಇಟ್ಬಿಡ್ತೀನಿ ಅಂತ ಕಡೆಗೆ. ಯಾರು ತಪ್ಪು ತಿಳ್ಕೊಬಾರ್ದು. ಜೊತೆಯಲ್ಲಿದ್ದರೆ ಮೆಣಸಿನ್ಕಾಯಿ ತಿನ್ಕೊತೀನಿ, ರುಚಿ ನೋಡ್ಕೊತೀನಿ ನಾನು. ಏನು ಎಷ್ಟು ದಿನ ಇರ್ತೀವಿ ನಾವೇನು ಶಾಶ್ವತವಾಗಿ ಏನು 100 ವರ್ಷ ಯಾರಾದ್ರು ಬದುಕ್ತೀವ? ಏನು ಬದುಕಲ್ಲ. ಅದ್ರ ಮಧ್ಯದಲ್ಲಿ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಡಾಕ್ಟರ್ ರಮೇಶ್ ಮತ್ತು ಅವರ ಕುಟುಂಬದವ್ರಿಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಅತಿ ಹೆಚ್ಚಿನ ಅಧಿಕಾರವನ್ನು ಎಲ್ಲವನ್ನ ಕೊಡಲಿ. ಅವರೊಂದು ಮಾತು ಹೇಳಿದ್ರು, ನನಗೆ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ, ನಾನು ವಿಶ್ವನಾಥ್ ಅವ್ರು ಇರೋವರೆಗೂ ನಾನು ಅವ್ರ ಜೊತೆಯಲ್ಲಿದ್ದು ಕೆಲಸವನ್ನು ಮಾಡ್ತೀನಿ ಅಂತೇಳಿ. ಅದಕ್ಕಿಂತ ಇನ್ನೇನು ಬೇಕು ನಮಗೆ ಅಂತ ದೊಡ್ಡ ಮಾತನ್ನು ಕೂಡ ಆಡಿದ್ದಾರೆ. ಇಡೀ ಅವರ